ಬೆಂಗಳೂರಿನಲ್ಲೂ ವರುಣನ ಆರ್ಭಟ ಜೋರಾಗಿದೆ. ದಿನಪೂರ್ತಿ ಸೂರ್ಯನ ಬಿಸಿಲು ಜನರನ್ನ ಹೈರಾಣಾಗಿಸಿದ್ರೆ ರಾತ್ರಿ ಆಗ್ತಾ ಇದ್ದಂತೆ ವರುಣನ ಆರ್ಭಟ ಸಂಕಷ್ಟ ತಂದಿಡ್ತಾ ಇದೆ. ಬಿರುಗಾಳಿ ಸಹಿತ ಮಳೆಗೆ ಮರಗಳು ಧರಾಶಾಹಿಯಾಗಿದ್ದು ಕೂದಲೆಳೆ ಅಂತರದಲ್ಲಿ ದೊಡ್ಡ ಅನಾಹುತವೊಂದು ತಪ್ಪಿದೆ. ಧರೆಗೆ ಉರುಳಿರೋ ಮರ, ರಸ್ತೆಯಲ್ಲಿ ನೀರಿನ ಪ್ರವಾಹ, ನೀರಿನಲ್ಲೇ ಕೆಟ್ಟು ನಿಂತ ವಾಹನಗಳು. ಬ್ರ್ಯಾಂಡ್ ಬೆಂಗಳೂರು ವರುಣನ ಅಬ್ಬರಕ್ಕೆ ಸಿಲುಕಿ ಒದ್ದಾಡ್ತಿದೆ. ರಾಜಧಾನಿಯಲ್ಲಿ ರಾತ್ರಿ ಮಳೆಗೆ ನಿವಾಸಿಗಳು ಹೈರಾಣ. ದಿನಪೂರ್ತಿ ಸೂರ್ಯನ ಶಾಖ, ರಾತ್ರಿಯಾದ್ರೆ ವರುಣಾರ್ಭಟ. ಮಧ್ಯಾಹ್ನದವರೆಗೆ ಸೂರ್ಯ ಮೈ ಸುಟ್ರೆ ಸಂಜೆ ಹೊತ್ತಿಗೆ ವರುಣ ಎಂಟ್ರಿ ಕೊಟ್ಟಿದ್ದ. ನಿನ್ನೆಯಿಂದ ಈ ಆಟ ಆರಂಭಿಸಿರುವ ಮಳೆರಾಯ ಇಂದು ಕೂಡ ಸಂಜೆ ಆಗ್ತಿದ್ದಂತೆ ನಗರಕ್ಕೆ ಕಾಲಿಟ್ಟಿದ್ದ. ಹೆಣ್ಣೂರು ಮುಖ್ಯ ರಸ್ತೆ, ಕಮ್ಮನಹಳ್ಳಿ, ಕಲ್ಯಾಣ ನಗರ ಸೇರಿ ಹಲವೆಡೆ ಮಳೆ ಅಬ್ಬರ ಜೋರಾಗಿತ್ತು. ಗಾಳಿ ಮಳೆಗೆ ಟಿಪ್ಪರ್ ಮೇಲೆ ಬಿದ್ದ ಸ್ವಾಗತ ಕಮಾನು. ರಾಮನಗರ ಬಿಡದಿ ಭಾಗದಲ್ಲೂ ವರುಣ ಆರ್ಭಟಿಸುತ್ತಿದ್ದಾನೆ. ಭಾರೀ ಗಾಳಿ ಮಳೆಗೆ ಬಿಡದಿಯ ಸ್ವಾಗತ ಕಮಾನು ಬೆಂಗಳೂರು ಮೈಸೂರು ಹಳೆ ಹೆದ್ದಾರಿಯಲ್ಲಿ ಬರ್ತಿದ್ದ ಟಿಪ್ಪರ್ ಮೇಲೆಯೇ ಬಿದ್ದಿದೆ. ಅದೃಷ್ಟವಶಾತ್ ವಾಹನ ಸವಾರರು ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾರೆ. ರಸ್ತೆ ಮೇಲೆ ಕಮಾನು ಉರುಳಿ ಬಿದ್ದ ಪರಿಣಾಮ ಹೆದ್ದಾರಿಯಲ್ಲಿ ಭಾರೀ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿತ್ತು. ಇನ್ನು ನೆಲಮಂಗಲದ ಸುತ್ತಮುತ್ತ ಕೂಡ ಭಾರೀ ಮಳೆಯಾಗಿದೆ. ಸತತ ಅರ್ಧ ಗಂಟೆ ಸುರಿದ ಮಳೆಗೆ ಅರಿಶಿನಕುಂಟೆ ಬೈಪಾಸ್ಗೆ ಮಳೆ ನೀರು ನುಗ್ಗಿದೆ. ಇದರಿಂದ ಕೆಲ ವಾಹನಗಳು ಕೆಟ್ಟು ನಿಂತಿದ್ರೆ ಬೈಕ್ ಮತ್ತು ಆಟೋ ಸವಾರರು ಪರದಾಟ ನಡೆಸಿದರು. ಜಡಿ ಮಳೆಗೆ 150ಕ್ಕೂ ಹೆಚ್ಚು ಮರ, ಕೊಂಬೆ ಧರೆಗೆ. 2 ದಿನಗಳಿಂದ ರಾತ್ರಿ ಆಗ್ತಿದ್ದಂತೆ ವರುಣ ಅಬ್ಬರಿಸುತ್ತಿದ್ದಾನೆ. ಬಿರುಗಾಳಿ ಸಹಿತ ಮಳೆಯಾಗ್ತಿದ್ದು ಮಳೆ ಸೃಷ್ಟಿಸಿದ ಅವಾಂತರಗಳಿಗೆ ಜನ ಹೈರಾಣಾಗಿದ್ದಾರೆ. ಬಿಬಿಎಂಪಿ ಪ್ರಕಾರ ನಿನ್ನೆ ಒಂದೇ ದಿನ 36 ಮರಗಳು ಧರೆಗೆ ಉರುಳಿವೆ. ಅಲ್ಲದೆ 121ಕ್ಕೂ ಹೆಚ್ಚು ಮರದ ರೆಂಬೆ ಕೊಂಬೆಗಳು ಧರಾಶಾಹಿಯಾಗಿವೆ. ಮಳೆ ನೀರು ರಸ್ತೆ ಮೇಲೆ ನಿಂತು ತೀವ್ರ ಸಂಕಷ್ಟಕ್ಕೆ ಈಗ ವಾಹನ ಸವಾರರು ಈಡಾಗಿದ್ದಾರೆ. ನೀವು ನೋಡ್ತಾ ಇದ್ದೀರಾ, ಸದ್ಯಕ್ಕೆ ಇದು ಬೆಂಗಳೂರಿನ UB ಸಿಟಿ ಬಳಿಯಲ್ಲಿ ಇರತಕ್ಕಂಥ ಏನು ವಿಠಲ್ ಮಲೆ ರಸ್ತೆ ಈ ರೀತಿ ಜಲಾವೃತ ಆಗಿರತಕ್ಕಂಥದ್ದು. ಬಹುತೇಕ ಕಡೆಗಳಲ್ಲಿ ಮಳೆ ಈಗಾಗಲೇ ಕೂಡ ತನ್ನ ಆರ್ಭಟವನ್ನು ಶುರು ಮಾಡಿಕೊಂಡಿದ್ದಾನೆ. ಇಷ್ಟೊಂದು ಅನಾಹುತಗಳು ಸಂಭವಿಸುತ್ತಿದ್ರು ಪಾಲಿಕೆ ಇನ್ನೂ ಕೂಡ ಮಳೆಗಾಲಕ್ಕೆ ಅಗತ್ಯ ಸಿದ್ಧತೆ ಮಾಡಿಕೊಂಡಿಲ್ಲ. ಯಾವ್ಯಾವ ರಸ್ತೆಗಳು ಜಲಾವೃತ ಆಗ್ತಾವೋ, ಯಾವ್ಯಾವ ಮರಗಳು ತಲೆ ಮೇಲೆ ಬೀಳುತ್ತವೋ ಅನ್ನೋ ಆತಂಕ ಜನರಿಗೆ ಕಾಡುತ್ತಲೇ ಇದೆ. ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.